ಭಾಗ್ಯನಗರ್ ಭಾಗ್ಯನಗರ್ ಕಿನ್ನಾಳ್ ಕಿನ್ನಾಳ್. ಭಾಗ್ಯನಗರ್ ಕಿನ್ನಾಳ್ ಕಿನ್ನಾಳ್ ಕಿನ್ನಾಳ್. ಬನ್ನಿ 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 ಕಿನ್ನಾಳ್ಗೆ ಹೋಗರ್ ಬನ್ನಿ. ಕಿನ್ನಾಳ್ ಕಿನ್ನಾಳ್ ಬನ್ನಿ 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 ಕಿನ್ನ. ಓಹೋ, ಏನ್ ಸಾಹೇಬ್ರು ಇಲ್ಲಿವರೆಗೂ ಪದ ಬೆಳೆಸಿದ್ದೀರಾ? ಅಪ್ಪ ಹೊಸದಾಗಿ ಕಾಲ್ ಫಾರ್ಮ್ ಮಾಡಿದ್ದಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಿನ್ನನ್ನು ಓದಿಸಿ ಅಪ್ಲಿಕೇಶನ್ ಕಟ್ಟಿರೋ ದುಡ್ಡಲ್ಲಿ ಒಂದು ಸ್ವಂತ ಗಾಡಿನೇ ಬಿಡ್ತಾ ಇದೆ ರೂಟ್ನಲ್ಲಿ. ಅಪ್ಪ ಈ ಕೆಲಸ ಆಗುತ್ತೆ ಅಪ್ಪ, ಅದಕ್ಕೆ ಅಪ್ಲಿಕೇಶನ್ಗೋಸ್ಕರ ದುಡ್ಡು ಬೇಕಾಗಿತ್ತು. ಈ ಸರ್ಕಾರದ ಕೆಲಸ ನಿನ್ನ ಕೆಲಸ ನಾನು ನೋಡಿಲ್ವಾ? ಎರಡೂ ಸರಿಯಾಗಿದ್ದಿದ್ರೆ ನಾನು ಯಾಕೆ ಬಿಸ್ತಲ್ ಕೂಗ್ತಾ ಇದ್ದೆ? ಅದೇನು ಮಾಡ್ತೀಯೋ ನೋಡೋಣ, ತಗೋ. ಕಿನ್ನಾಳು ಕಿನ್ನಾಳೆ. ಲೇ ಸುಂದ್ರ, ನಿನ್ನ ಮಗ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ತಿದ್ಯಾ? ಸರ್ಕಾರದವ್ರು ನೌಕರಿ ಕೊಟ್ಟಿಲ್ಲ ಅಂದರೆ ನಿನ್ನ ದುಡ್ಡು ಕೇಳಿದೆ ಏನು ಮಾಡ್ತಾನೋ? ಕೈ ತುಂಬ ದುಡ್ಡು ತರ್ತಾನೆ ಅಂದರೆ ಮಗನೇ ತಂದೆ ಹತ್ರ ದುಡ್ಡು ಕೇಳಿದ್ರೆ ಎಷ್ಟು ಬೇಜಾರಾಗ್ತದೆ. ಮಗ ದುಡ್ಡು ಕೇಳಿದಾಗ ಇಲ್ಲ ಅನ್ಬಾರ್ದು ಅಂತ ಆಗಲೂ ರಾತ್ರಿ ದುಡಿಯಾಕತ್ತಿದ್ದೀನಿ. ಮೇಡಮ್ ಪ್ಲೀಸ್ ಮೇಡಮ್, ನಡಿ ನೀನು ಆಚೆ ಮೊದಲು. ಮಾತು ಕೇಳಿ ಮೇಡಮ್. ಮೇಡಮ್ ಮುಂದಿನ ತಿಂಗಳಿಂದ ತಪ್ಪದೆ PG ಫೀಸ್ನ ಕೊಟ್ಬಿಡ್ತೀನಿ ಮೇಡಮ್. ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗೋದು ಮೇಡಮ್? ನಿನ್ನ ಕತೆ ಕೇಳಿ ಕೇಳಿ ಸಾಕಾಗೈತೆ. ನಾವು PG ಮೇಂಟೈನ್ ಮಾಡಬೇಕು, ಪ್ರತಿ ತಿಂಗಳು ನಾವು ಬಾಡಿಗೆ ಕಟ್ಟಬೇಕು. ನಮ್ಗಳು ಯಾರಿಗೆ ಹೇಳೋಣ? ಆಯ್ತಾಯ್ತು ನಡಿ, ನೀನು ಆಚೆ ನಡಿ ಮೊದಲು. ಫೀಸ್ ಕಟ್ಟಕ್ಕೆ ಹೋಗಲ್ಲ ಏನಿಲ್ಲ. ನಾಳೆ ಬರುವನು ಸೂರ್ಯ ಅನ್ನು ನಂಬಿಕೆ, ಕನಸಿಗೆ ಧೈರ್ಯ, ಆ ನಂಬಿಕೆ ಕೆಡಿಸುವ ಕ್ರೌರ್ಯ, ಮಾಡುವ ಮನಸ್ಸು ಅಸಹ್ಯ. ಕಣ್ಣು ಒರೆಸೋ ಬೆರಳು ಕಣ್ಣು ಚುಚ್ಚಬಾರದು, ಹೊತ್ತುಕೊಂಡ ಹೆಗಲು ಎತ್ತಿ ಕುಕ್ಕಬಾರದು. ಅಮ್ಮ ತಿಂಡಿ ತಿಂದ ಮಗಳೇ? ಹ್ಞೂ ಅಮ್ಮ ತಿಂದೆ. ನಿಂದಾಯ್ತಾ? ಕಾಲು ಯಾಕೋ ತುಂಬ ನೋವಾಗ್ತಾ ಇದೆ. ಹಾಸ್ಪಿಟ್ಲಿಗಾದರೂ ಹೋಗಿ ಬರ್ತೀನಿ. ಸ್ವಲ್ಪ ದುಡ್ಡಿದ್ರೆ ಕಳಿಸ್ತೀಯಮ್ಮ? ನೀನು ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ನಿನ್ನ ತರಭೂಮಿ ಮೇಲೆ ಭಾರ ಕಣ. ಏನು ಮಾಡಲಿ ದೇವ್ರೆ, ಮುಂದಿನ ಜನ್ಮ ಅಂತಿದ್ರೆ ನನಗೊಂದು ನೌಕರಿ ಕೊಡ್ಸಪ್ಪ. ಹಲೋ ಗಾಯತ್ರಿ. 3 ತಿಂಗಳಿಂದ EMI ಕಟ್ಟಿಲ್ಲ ನಿಜ ಸರ್. ಬರೋ ತಿಂಗಳು ತಪ್ಪದೆ ಕಟ್ಬಿಡ್ತೀನಿ ಸರ್. ಅಲ್ಲ ರೀ, ಬೈಕ್ ಸೀಜ್ ಮಾಡಿದ್ರೆ ನಮ್ಮನ್ನು ಕೇಳ್ಬೇಡ್ರಿ ನೀವು. ತಮಗೆ ಬೇಕಾದಾಗ ಈ ಸರ್ಕಾರ ಕೊರೋನಾ ವಾರಿಯರ್ಸ್ ಅಂತ ನಮ್ಮನ್ನು ಬಳಸ್ಕೊಟ್ರು. ಇವಾಗ ನೋಡಿದ್ರೆ ಮನೆಗೆ ಕಳ್ಸಿದ್ದಾರೆ. ಈ ಕೆಲಸ ನಂಬ್ಕೊಂಡ್ಬಿಟ್ಟು ಸಣ್ಣ ಪುಟ್ಟ ಸಾಲ ಬೇರೆ ಮಾಡ್ಕೊಬಿಟ್ಟಿದ್ದೀನಿ. ಈ ಕಡೆ ಕೆಲಸನೂ ಇಲ್ಲ, ಸಾಲ ಕಟ್ಟಕ್ಕೆ ದುಡ್ಡೂ ಇಲ್ಲ. ಇಂತಹ ಸಮಯದಲ್ಲಿ ನೀನು ದುಡ್ಡು ಕೇಳಿದ್ರೆ ನಾನು ಏನಂತ ಹೇಳಮ್ಮ? ನನ್ನ ಪರಿಸ್ಥಿತಿ ಮನೇನೂ ಇಲ್ಲ, ನೆಲೆನೂ ಇಲ್ಲ ಅಂದಂಗಿದೆ. ಲಕ್ಷ ಲಕ್ಷ ಕೆಲಸ ಕೊಡ್ತೀವಿ ಅಂತ ಸರ್ಕಾರದವರು ಪ್ರಚಾರ ಮಾಡ್ತಾರೆ. ನಮ್ಮ ಕೂಗು ಅವ್ರಿಗೆಲ್ಲಿ ಕೇಳತ್ತೆ? ಅಲ್ಲ, ನಾವು ಓದಿದ್ದೆ ಒಂದು, ನಮಗೆಲ್ಲ ಇಂಟರ್ವ್ಯೂವಲ್ಲಿ ಕೇಳೋದೇ ಇನ್ನೊಂದು. ಕೆಲಸ ಮಾತ್ರ ಹಿಂದ್ಗಡೆ ಬಾಗಿಲಿಂದ ಹೋದ್ರೆ ಮಾತ್ರ. ನಮ್ಮ ಹತ್ರ ಮಾರ್ಕ್ಸ್ ಜಾಸ್ತಿ ಇದೆ, ಮನಿ ಜಾಸ್ತಿ ಇಲ್ಲ. ಅದಕ್ಕೆ ಇವಾಗ ನಾನು ಹೇಳ್ದಾಗೆ ಮಾಡ್ತೀರಾ? ಆತ್ಮಹತ್ಯೆ ಮಾಡ್ಕೊಳ್ಳೋದಾ? ಕೆಲಸ ಇಲ್ಲದೆ ಬೇಜಾರೆಲ್ಲ ನಿರ್ಧಾರ ಮಾಡಿದೆ. ಅಷ್ಟರಲ್ಲಿ ಗಾಯತ್ರಿ ಅಳ್ತಾ ಫೋನ್ ಮಾಡಿದ್ಲು. ತುಂಬ ಕಷ್ಟದಲ್ಲಿದ್ದೀವಿ. ಆಮೇಲೆ ಅನ್ನಿಸ್ತು, ನಾವ್ಯಾಕೆ ಹೆದರಬೇಕು? ಬಿತ್ತಿದವನಿಗೆ ಗೊತ್ತಿರಲ್ವಾ ಕಳೆ ತೆಗೆದು ಹೇಗಂತ. ಈ ಸರ್ಕಾರಕ್ಕೆ ಉತ್ತರ ಕೊಡೋ ಟೈಮ್ ಬರುತ್ತೆ. ಮೊದಲು ನಾವೆಲ್ಲ ಬದುಕೋ ದಾರಿ ಹುಡ್ಕೋಣ. ಪಕೋಡ ಬಜ್ಜಿ ಇದೆ ಸರ್, ಏನು ಕೊಡಲಿ? ಬಜ್ಜಿ ಕೊಡಪ್ಪ. ಎಣ್ಣೆ ಕಾದಿದೆ, ಬಜ್ಜಿ ಬೇಗ ಬಿಡು.
ಮನೋಜ ಫೋನ್ ಬತ್ತು ಕಣ. ಯಾರು? ಏ ನೀ ಸ್ಟೂಡೆಂಟು. ಹಲೋ, ಹಾಂ ಹೇಳೋ. ಹಾಂ ಸರಿ ಕೇಳಿಸ್ಕೊ. x² - 6xy + 9y² = x² - 2x 3y + 3y² = x - 3y². ಹುಸೇನ್ ಅವ್ರ ಬಿಲ್ ತಗೋ. ಸರ್ ನಿಮ್ದು 60 ಕೊಡಿ ಸರ್. ಮನೋಜ್ ಮೇಸ್ಟ್ರೆ, ನನ್ನ ವಿದ್ಯಾರ್ಥಿಗೆ ನಾನು ಕಲಿಸಿದ ಲೆಕ್ಕ ರ್ಯಾಂಕ್ ತಂದುಕೊಟ್ರೆ ನಿಜ ಜೀವನದಲ್ಲಿ ಯಾಕೆ 0 ಸಿಕ್ತು ನನಗರ್ಥ ಆಗ್ತಾ ಇಲ್ಲ. ಮೇಷ್ಟ್ರೆ ನೀವು ನೊಂದ್ಕೋಬೇಡಿ. ಇವಾಗಿನ ಕಾಲದಲ್ಲಿ ರ್ಯಾಂಕ್ ಅನ್ನೋದು ಬೋಂಡ ಕಟ್ಟಿರೋ ಪೇಪರ್ ಇದ್ದಂಗೆ. ಎಲ್ಲರೂ ಕೈ ಒರ್ಸ್ಕೊಂಡು ಬಿಸಾಕ್ತಾರೆ ಅಷ್ಟೇ. ಅಲ್ಲಿ ಇಲ್ಲಿ ಬಿದ್ದಿರೋ ಪೇಪರ್ ತುಂಡುಗಳೇ ನಾವು ಮೇಷ್ಟ್ರೆ. ಹೌದು ಮೇಷ್ಟ್ರೆ, ದುಡಿಯೋ ವಯಸ್ಸಲ್ಲಿ ತಂದೆ ತಾಯಿಗೆ ಭಾರ ಆಗಿರಬಾರ್ದು ಅಂತ ಅಷ್ಟೇ. ಅದೇ ಮಕ್ಕಳು ಅವ್ರಿಗೆ ಒಂದು ಹೊತ್ತು ಊಟ ಕೊಡ್ತಿದ್ರು ಹೇಗೆ ಮಿಸ್ಟ್ರೆ? ನಮ್ಮ ಪ್ರತಿಷ್ಠೆಗಿಂತ ನಮ್ಮ ಜೀವನನೇ ದೊಡ್ಡದನ್ನಿಸ್ಬಿಟ್ಟಿದೆ. ನೀವು ಆಯ್ಕೆ ಮಾಡಿಕೊಂಡ ವೃತ್ತಿ ತಪ್ಪು ಅನ್ನೋ ಅಭಿಪ್ರಾಯ ನಂದಲ್ಲ. ಚೆನ್ನಾಗಿ ಓದಿರೋ ವಿದ್ಯಾರ್ಥಿಗಳು ಒಳ್ಳೆ ಕೆಲಸದಲ್ಲಿದ್ದರೆ ನಮಗೂ ಹೆಮ್ಮೆ, ಈ ದೇಶಕ್ಕೂ ಒಳ್ಳೇದು ಅಂತ. ಈ ಸರ್ಕಾರದಿಂದ ಉದ್ಯೋಗ ಸಿಗಲಿಲ್ಲ ಅನ್ನೋ ನಿರಾಶೆ ಬೇಡ. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಮುಖ್ಯಮಂತ್ರಿಗಳ ಬಗ್ಗೆ, ಮಂತ್ರಿಗಳ ಬಗ್ಗೆ, MLAಗಳ ಬಗ್ಗೆ ತಿಳ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಮೊದಲು ಈ ತಪ್ಪು ಮಾಡೋದನ್ನ ಬಿಡಬೇಕು. ನಮ್ಮ ನಾಡು, ನಮ್ಮ ಕ್ಷೇತ್ರ, ನಮ್ಮ ಜನ ಅನ್ನೋ ಅಭಿಮಾನ ನಮ್ಮವರಿಗಲ್ದೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗಿರಲ್ಲ. ನಿಮ್ಮ ಹತ್ರ ರಾಜಕೀಯ ವಿಷಯ ಪ್ರಸ್ತಾಪಕ್ಕೆ ಕಾರಣ ಇದೆ. ನಮ್ಮ ನಾಡಿನ ರಕ್ಷಣೆ ನಿಮ್ಮಂತ ಯುವಜನತೆ ಮೇಲಿದೆ. ಇದೇ ಪಕ್ಷ ಯಾಕೆ? ಅದಕ್ಕೂ ಕಾರಣ ಇದೆ. ಕಡಿಮೆ ಅವಧಿಯಲ್ಲಿ ಅತ್ಯಂತ ಮಹತ್ತರವಾದ ಯೋಜನೆಗಳನ್ನ ಕುಮಾರಸ್ವಾಮಿ ಸರ್ಕಾರ ಹೊರತಂದಿದೆ. ಕಾಂಪೀಟ್ ವಿತ್ ಚೀನಾ ಪರಿಕಲ್ಪನೆಯಡಿ ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕ್ಲಸ್ಟರ್ ಸ್ಥಾಪಿಸಲು 7,000 ಕೋಟಿ ಘೋಷಿಸಿದ್ರು. 9 ಲಕ್ಷ ಉದ್ಯೋಗ ಸೃಷ್ಟಿಯ ಬೃಹತ್ ಕಾರ್ಯಕ್ರಮ ಇದಾಗಿತ್ತು. ಅದರ ಭಾಗವಾಗಿ ಕಿನ್ನಾಳ ಮತ್ತು ಇತರೆ ಪ್ರಾಂತ್ಯದ ದೇಶೀ ಕಲೆಗಳ ವಸ್ತುಗಳಿಗೆ ನೇರ ವ್ಯಾಪಾರಕ್ಕೆ ಉತ್ತೇಜನ ನೀಡಲು ಕೊಪ್ಪಳದಲ್ಲಿ ಮಕ್ಕಳ ಆಟಿಕೆ ಕ್ಲಸ್ಟರ್ ಪ್ರಾರಂಭವಾಗ್ತಾ ಇದೆ. ಈ ಯೋಜನೆಗಳಿಗಾಗಿ 2,000 ಕೋಟಿ ಹೂಡಿಕೆ ಮಾಡಲು ಹೂಡಿಕೆದಾರರು ಮುಂದೆ ಬಂದಿದ್ದರು. ಮತ್ತು ಕೋಲಾರ ಜಿಲ್ಲೆ ನರಸಾಪುರದಲ್ಲಿ ಐಫೋನ್ ಬಿಡಿಭಾಗ ತಯಾರಿಸುವ ಕ್ಲಸ್ಟರ್ ಸ್ಥಾಪನೆಯಾಗಿದೆ. ಇದೇ ಕೊಪ್ಪಳದಲ್ಲಿ ಕ್ಲಸ್ಟರ್ ಸ್ಥಾಪನೆಗೊಂಡು ವರ್ಷಗಳೇ ಕಳೆದರೂ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಮತ್ತೆ ಇದೆಲ್ಲ ಸಾಕಾರಗೊಳ್ಳಲು JDS ಪಕ್ಷಕ್ಕೆ ಬಹುಮತ ಬೇಕಲ್ವೇ? ಅವರ ಬಹುನಿರೀಕ್ಷೆಯ ಪಂಚರತ್ನ ಯೋಜನೆಯಲ್ಲಿ ಒಂದಾದ ಯುವನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ ಯೋಜನೆ ಯುವ ಜನತೆಗೆ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಒದಗಿಸಲಿದೆ. ಎಲ್ಲ ಕ್ಷೇತ್ರಕ್ಕೆ ಮಾರುಕಟ್ಟೆ ಮತ್ತು ತರಬೇತಿ ಸೃಷ್ಟಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆಗಳ ಸ್ಥಾಪನೆ, ಹೊಸ ಬಗೆಯ ಉದ್ಯೋಗಗಳಿಗೆ ಮಾನ್ಯತೆ, ಕೇಕ್ ತಯಾರಿಕೆ, ಚಾಕ್ಲೇಟ್ ತಯಾರಿಕೆ, ಸೌಂದರ್ಯ ವರ್ಧಕಗಳು, ಫೋಟೋಗ್ರಫಿ, ಮಾಹಿತಿ ಕ್ಷೇತ್ರಕ್ಕೆ ತರಬೇತಿ. ಈ ಯೋಜನೆಗಳಿಂದ ನಿಮ್ಮಂತ ಯುವಜನತೆಗೆ ಕೆಲಸ ಸಿಗುತ್ತೆ ಅಲ್ವಾ? ನಿಜ ಮೇಷ್ಟ್ರೆ, ಈ ನಾಡು ಕಟ್ಟಲು ಎಲ್ಲ ಯುವಜನತೆ ಸೇರ್ಕೊಂಡು ಮುಂಬರುವ 2023ಕ್ಕೆ JDS ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಸಂಕಲ್ಪ ಮಾಡೋಣ. ಅದರಲ್ಲೇ ನಮ್ಮೆಲ್ಲರ ಭವಿಷ್ಯ ಇದೆ. ನಮ್ಮ ಮಹಿಳೆಯರ ಸ್ವಾಭಿಮಾನದ ಬದುಕು, ಯುವಕರಿಗೆ ಉದ್ಯೋಗ 2023ಕ್ಕೆ ನಮ್ಮ ಗುರಿ. ಒಂದು ಜನಪರವಾದಂಥ ಸರ್ಕಾರವನ್ನು ತರಲೇಬೇಕು. ಅದಕ್ಕೆ ನಿಮ್ಮ ಬೆಂಬಲ ನನಗೆ ಬೇಕು. ಕುಮಾರಸ್ವಾಮಿ ಸರ್ ಮುಖ್ಯಮಂತ್ರಿ ಜೊತೆನಾಗ ಒಂದು ಕಾಂಪಿಟೇಟ್ ಚೈನ್ ಅಂತ ಮಾಡಿದ್ರು. ಇನ್ನಾಳ ಕ್ಲಸ್ಟರ್ ಅಂತಂದೇಳಿ ಇಲ್ಲಿ ಬಾನಾಪುರದಲ್ಲಿ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ಯುವಕರಿಗೆ, ಈಗಿನ ಪೀಳಿಗೆ ಒಂದಿಷ್ಟು ಮಂದಿಗೆ ಅದು ಬಹಳ ಅನುಕೂಲ ಇದೆ ಸರ್. ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಮಾಡಿದ್ರು ಸರ್. ಈ ಕಲೆಯಿಂದ ನಾವು ಸ್ವತಂತ್ರವಾಗಿ ಉದ್ಯೋಗ ಮಾಡಬಹುದು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ಕಾಂಪಿಟಿವ್ ವಿತ್ ಚೈನಾ ಎಂಬ ಒಂದು ಪರಿಕಲ್ಪನೆ ಅಂತಂದ್ರು. ಚೀನಾಕಿನ್ನ ಚೆನ್ನಾಗಿ ಗೊಂಬೆಗಳನ್ನ ಮಾಡ್ತಾ ಇದ್ದೀವಿ. ಇದನ್ನ ಬಳಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆಯನ್ನು ಚೆನ್ನಾಗಿರುತ್ತೆ. ಇಲ್ಲಿನ ಯುವಕರಿಗೂ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ.